ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಅಖಾಡ ಕೂಡ ರಂಗೇರಿದೆ. ಈಗಾಗಲೇ 2-3 ದಿನಗಳಿಂದ ಕೂಡ ಪ್ರದೀಪ್ ಈಶ್ವರ್ ಅವರು ಕೂಡ ಸಮರ್ಥ ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಪ್ರದೀಪ್ ಈಶ್ವರ್ ಅವರು ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ತಾವು ಕೂಡ 2-3 ದಿನ ಕ್ಷೇತ್ರದಲ್ಲಿ ಓಡಾಟ ನಡೆದಿದ್ದಾರೆ, ಯಾವ ರೀತಿ ಇದೆ ಸರ್ ರೆಸ್ಪಾನ್ಸ್? ಸಮರ್ಥ ಗೆಲ್ತಾನೆ ಸರ್. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ನಮ್ಮ ಸಮರ್ಥನ ಕೈ ಹಿಡಿತಾರೆ. ನಮ್ಮ ಸಮರ್ಥದ ಕ್ರಮ ಸಂಖ್ಯೆ 3. ದಯವಿಟ್ಟು ದಾವಣಗೆರೆ ದಕ್ಷಿಣ ಜನತೆ ಆ ಹುಡುಗನಿಗೆ ಆಶೀರ್ವಾದ ಮಾಡಿ ಒಂದು 50,000 ಮೆಜಾರಿಟಿಯಲ್ಲಿ ಆ ಹುಡುಗ ಗೆಲ್ತಾನೆ ಅಂತ ನನಗೆ ನಂಬಿಕೆ ಇದೆ ಸರ್. ಸಾಕಷ್ಟು ಸಮರ್ಥ ಹೆಸರಿಗಿಂತ ತಮ್ಮ ಹೆಸರು ಕ್ಷೇತ್ರದಲ್ಲಿ ಭಾಳಷ್ಟು ಓಡಾಡ್ತಾ ಇದೆ ಸರ್. ಯಾಕಂತ ಹೇಳಿದ್ರೆ ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ನೋಡ್ತಾ ಹೋದಂಥ ಸಂದರ್ಭದಲ್ಲಿ BJP ಕಚೇರಿ ಮುಂದೆ ದೊಡ್ಡ ಹೈಡ್ರಾಮವೂ ಕೂಡ ನಡೆದೋಯಿತು. ಅದಾದ ಬಳಿಕ ಕೂಡ ನಿನ್ನೆ ಕೂಡ ತಾವು ಬಹಿರಂಗವಾದ ಪ್ರಚಾರದಲ್ಲಿ ಕೂಡ ಭುಜವನ್ನು ತಟ್ಟಿದ್ರಿ. ಏನು ಇದನ್ನ ಮೆಸೇಜನ್ನು ಪಾಸ್? ನಾನು ದಾವಣಗೆರೆ ಎಲೆಕ್ಷನ್ ಅನ್ನೋದು ಪಕ್ಕಕ್ಕಿಟ್ಟರೆ ನಾನೊಬ್ಬ ಮೋಟಿವೇಶ್ನಲ್ ಸ್ಪೀಕರ್. ಕರ್ನಾಟಕದಲ್ಲಿ ನನ್ನ ಮೋಟಿವೇಶನ್ ಕೋಟಿಗಳಗಟ್ಟಲೆ ರೀಲ್ಸ್ ಆಗಿದೆ, ವ್ಯೂಸ್ ಆಗಿದೆ. ನಾನು ಮೊದಲಿಂದ ಜನಕ್ಕೆ ಪರಿಚಯ ಇದ್ದೀನಿ. ಅದ್ರಕ್ಕಿಂತ ಮುಖ್ಯವಾಗಿ ನಾನು ಟೀಚರು. ಒಂದು 6,000 to 7,000 ಮಕ್ಕಳನ್ನ ಡಾಕ್ಟರ್ಸ್ ಮಾಡಿದ್ದೀನಿ. ಈ ಬ್ರ್ಯಾಂಡ್ ಇಮೇಜು ವ್ಯಾಲ್ಯೂ ನನಗಿದೆ. ಇವತ್ತು ದಾವಣಗೆರೆಯಲ್ಲೇ ತೊಗೊಂಡ್ರೆ ಒಂದು 150 ಜನ MBBS ಓದ್ತಾ ಇದ್ದಾರೆ ನನ್ನ ಸ್ಟೂಡೆಂಟ್ಸು. ಫಾರ್ ಯುವರ್ ಇನ್ಫಾರ್ಮೇಷನ್, 150 ಮಂದಿ MBBS ಓದ್ತಾ ಇದ್ದಾರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್. ಇದರಲ್ಲಿ ಇದೆಲ್ಲ ಇತ್ತು. ಅದ್ರ ಜೊತೆ ನಾನು ಎಲೆಕ್ಷನ್ಗೆ ಬಂದಾಗ ಸಡನ್ನಾಗಿ ಒಂದು ಪೀಕ್ಸಾಗಿ ಡೆವಲಪ್ ಆಯಿತು. ಮೊದಲಿಂದ ಆ ಇಮೇಜ್ನ ನಾನು ಬಿಲ್ಡ್ ಮಾಡಿಕೊಂಡೇ ಬಂದಿದ್ದೆ. ಸೊ ನಮ್ಮ ಸಮರ್ಥನ ಗೆಲ್ಲಿ ಬಿಡಿ, ಅಟ್ಲೀಸ್ಟ್ ನನ್ನಿಂದ ಒಂದು ಓಟ್ ಎಕ್ಸ್ಟ್ರಾ ಬಂದರೂ ನಮ್ಮ ಸಮರ್ಥಗೆ ಅನುಕೂಲನೇ ತಾನೇ. ಈ ಬಾರಿ ಅನುಕಂಪ ಮತ್ತು ಗ್ಯಾರಂಟಿಗಳು ಎರಡೂ ಕೂಡ ಈ ಬಾರಿ ವರ್ಕೌಟ್ ಆಗುತ್ತೆ ಸರ್? ಸರ್, ನಾವು ಶಾಮನೂರು ಶಿವಶಂಕರಪ್ಪ ಸಾಹೇಬ್ರ ಕೊಡುಗೆ ನೋಡಿ ಓಟ್ ಕೊಡಿ ಅಂತ ಹೇಳ್ತಾ ಇದ್ದೀವಿ. ನಾವು ಸಿಂಪತಿ ಕಾರ್ಡ್ ಎಲ್ಲೂ ಪ್ಲೇ ಮಾಡ್ತಿಲ್ಲ. ನಮ್ಮ ಸಮರ್ಥ ಕೆಪಾಸಿಟಿ ನೋಡಿ ಓಟ್ ಕೊಡಿ ಅಂತ ಇದ್ದೀವಿ. ಇವೆರಡರಲ್ಲೂ ನಮ್ಮ ಸಮರ್ಥ ಗೆಲ್ತಾನೆ, ಒಳ್ಳೆ ಮೆಜಾರಿಟಿಯಲ್ಲಿ ಗೆಲ್ತಾನೆ ಸರ್. BJP ಅವರು ಕೂಡ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ತೆರಿಗೆ ಭಯೋತ್ಪಾದನೆಯನ್ನು ಮಾಡಿದೆ ಅನ್ನೋ ಮಾತುಗಳನ್ನು ಕೂಡ ನಿನ್ನೆ ಆಡಿರ್ತಕ್ಕಂಥದ್ದು. ಇದರ ಪರವಾಗಿ ಬೊಮ್ಮಾಯಿ ಅವರು ಕೂಡ ನಿನ್ನೆ ಟ್ವೀಟ್ ಮಾಡಿದ್ದಾರೆ. ಇಲ್ಲ, ಬೊಮ್ಮಾಯಿ ಸಾಹೇಬರು ಮಾಜಿ ಮುಖ್ಯಮಂತ್ರಿಗಳು, ಹಿರಿಯರು. ಅವ್ರು ಈಗೆಲ್ಲ ಯಾಕೆ ಮಾತಾಡ್ತಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಬೊಮ್ಮಾಯಿ ಸಾಹೇಬರು ಸ್ವಲ್ಪ ಅಧ್ಯಯನ ಮಾಡ್ಕೊಂಬಂದು ಮಾತಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸರ್. ಅಂತ ಹೇಳಿದ್ರೆ ಅಶೋಕ್ ಅವರು ಹೇಳಿರ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ಕೂಡ ರಾಜ್ಯದ ಮೇಲೆ ಅತಿ ಹೆಚ್ಚು ಸಾಲವನ್ನು ಮಾಡಿದ್ದಾರೆ, ಈಗ ಸಾಲದ ರಾಮಯ್ಯ ಅನ್ನೋ ಮಾತುಗಳನ್ನು ನಿನ್ನೆ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರಲ್ಲ. ಅವರು BJP ಅವ್ರು ಮಾಡಿರೋದ್ರಲ್ಲಿ 10% ನಾವು ಸಾಲ ಮಾಡಿರೋದು. ನಾವು ಕಾಂಗ್ರೆಸ್ ಸಿನ್ಸ್ ಇಂಡಿಪೆಂಡೆನ್ಸ್ ಡೇ ಭಾಳ ಸಲ ಅಧಿಕಾರ ಮಾಡಿದ್ರು, ನಮಗಿಂತ 500 ಪಟ್ಟು ಹೆಚ್ಚು ಸಲ BJP ಅವ್ರು ಮಾಡಿದ್ದಾರೆ ಕೇಂದ್ರದಲ್ಲಿ ಸ್ಪ್ಯಾನ್ ಆಫ್ 10 yearsಲ್ಲಿ. ಇದಕ್ಕೆ ಅವ್ರ ಹತ್ರ ಉತ್ತರ ಇಲ್ವಾ? ಇದಕ್ಕೆ ಉತ್ತರ ಬೇಕಲ್ಲ. ಸೊ BJP ಅವರೇನೋ ಡಿಸ್ಟರ್ಬ್ ಆಗಿ ಮಾತಾಡ್ತಿದ್ದಾರೆ ಅಂತ ನನ್ನ ಅಭಿಪ್ರಾಯ ಸರ್. ಈ ಕ್ಷೇತ್ರದಲ್ಲಿ ಕೂಡ ಹೈಂದ ಮತಗಳು ಕೂಡ ಸಾಕಷ್ಟು ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಹೈಂದ ವರ್ಗದವರು ಕೂಡ ಭಾಳಷ್ಟು ಮುನಿಸ್ಕೊಂಡಿದ್ರು. ಜಮೀರ್ ಅಹಮದ್ ಅವರು ಬರಬೇಕು ಮತ್ತು ಅವರ ಸಮುದಾಯಕ್ಕೆ ಒಂದು ಟಿಕೆಟನ್ನು ಕೊಡಬೇಕನ್ನೋದು ಭಾಳಷ್ಟು ನಿರೀಕ್ಷೆಗಳು ಕೂಡ ಇಟ್ಕೊಂಡಿದ್ರು. ಇದೆಲ್ಲವೂ ಕೂಡ ಫೈಲ್ ಆಯಿತು. ಆದರೆ ಒಂದಿಷ್ಟು ಮನವೊಲಿಸುವಂಥ ಕೆಲಸಗಳಾಯಿತು. ಕೆಲವರು ಮಾತ್ರ ಮನವೊಲಿಕೆಗೆ ಒಪ್ಕೊಂಡಿದ್ದಾರೆ, ಇನ್ನೂ ಕೆಲವರು ಕೂಡ ಅಸಮಾಧಾನ ಕೂಡ ಆಗೇ ಇದೆ ಸರ್. ಇಲ್ಲ, 6ನೇ ತಾರೀಕು ಜಮೀರಣ್ಣ ಬರ್ತಿದ್ದಾರೆ. ಕೇರಳ ಕ್ಯಾನ್ವಸಿಂದ 5th ಬರ್ತಾರೆ. 6ನೇ ತಾರೀಕು ಜಮೀರಣ್ಣ ಬರ್ತಾರೆ. ಪ್ರತಿ ವಾರ್ಡ್ಗೂ ಕರ್ಕೊಂಡೋಗಿ ಅಣ್ಣ ಕೈಯಲ್ಲಿ ಕ್ಯಾನ್ವಾಸ್ ಮಾಡಿಸ್ತೀವಿ. ಮೈನಾರಿಟೀಸ್ ನಮ್ಮ ಜೊತೆ ಇದ್ದಾರೆ, ನಾವು ಅವ್ರ ಜೊತೆ ಇದ್ದೀವಿ ಸರ್. ಜಮೀರ್ ಅವ್ರು ಬಂದಮೇಲೆ ಏನಾದರೂ ಟ್ರೆಂಡ್ ಏನಾದರೂ ಚೇಂಜ್ ಆಗುವಂಥ ಸಾಧ್ಯತೆ ಇದೆ? ಇಲ್ಲ, ಜಮೀರ್ ಸಾಹೇಬರು ಒಂದು ಸೀನಿಯರ್ ಮೋಸ್ಟ್ ಲೀಡ್ರು. ಅವ್ರ ಎಂಟ್ರಿ ಆದಮೇಲೆ ಖಂಡಿತವಾಗೂ ಟ್ರೆಂಡ್ ಚೇಂಜ್ ಆಗಲೇಬೇಕು. ಒಂದು ಸೀನಿಯರ್ ಮೋಸ್ಟ್ ಲೀಡ್ರು, ಅವ್ರಿಗೆ ಮೈನಾರಿಟೀಸಲ್ಲಿ ಒಳ್ಳೆ ಫೇಸ್ ವ್ಯಾಲ್ಯೂ ಇದೆ. ಒಂದು ಭಾಳ ನಮ್ಮ ಕಾಂಗ್ರೆಸ್ಸಲ್ಲಿ ತುಂಬ ಫೇಮ್ ಇರ್ತಕ್ಕಂಥ ಒನ್ ಆಫ್ ದ ಲೀಡರ್ ಅವರು. ಬದಲಾಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ಈ ಬಾರಿ ಎಷ್ಟು ಮತಗಳ ಅಂತರದಿಂದ ಗೆಲುವು ಆಗ್ಬೋದಲ್ಲ? ಎಲ್ಲ ಮಾಹಿತಿ ನನಗಿರೋ ರಿಪೋರ್ಟ್ಸ್ 50,000ಕ್ಕೂ ಜಾಸ್ತಿ ಅಂತ ಅಂತಿದ್ದಾರೆ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಸಮರ್ಥ ಒಳ್ಳೆ ಮೆಜಾರಿಟಿಯಲ್ಲಿ ಗೆಲ್ತಾರೆ ಸರ್. ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಈಗ ನಾನು ದಾವಣಗೆರೆ ಇನ್ಸಿಡೆಂಟ್ ಆದಮೇಲೆ ಮಾನ್ಯ ಗೋಧಿ ಮಾಧ್ಯಮದವರು, ಕೆಲವರು ಚಾನಲ್ಸ್ ಅವರು BJP ಫಂಡಿಂಗಿಂದ ನನ್ನ ಪರಿಶ್ರಮದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಎತ್ತೀರ. ರಾಜ್ಯದ ಜನತೆಗೆ ಹೇಳ್ತೀನಿ, ನಾನು ನಡೆಸ್ತಾ ಇರೋದು ಒಂದು ಕೋಚಿಂಗ್ ಸೆಂಟರ್. 2nd PUC ಪಾಸಾದ ಮಕ್ಕಳು 1 ವರ್ಷ ನೀಟ್ ಲಾಂಗ್ ಟರ್ಮ್ಗೆ ಬರ್ತಾರೆ. ಆ ಮಕ್ಕಳ ಹತ್ರ ನಾನು ಫೀಸ್ ಕಟ್ಸ್ಕೊಂಡು ಅದಕ್ಕೆ GST ಇನ್ಕಮ್ ಟ್ಯಾಕ್ಸ್ ಕಟ್ಟಿ 1 ವರ್ಷ ಕೋಚಿಂಗ್ ಕೊಡ್ತೀನಿ. KPSC UPSC ಥರ ಯಾವುದೇ ಅಥಾರಿಟಿಗೆ ನಾವು ಎನ್ರೋಲ್ಮೆಂಟ್ ಆಗೋಲ್ಲ. ಆದರೆ ಟ್ಯೂಷನ್ ನಡೆಸೋಕ್ಕೆ, PG ನಡೆಸೋಕ್ಕೆ ಎಲ್ಲ ಪರ್ಮಿಷನ್ಸು ಇದೆ. ಟ್ಯಾಕ್ಸು ಕಟ್ತಾ ಇದ್ದೀವಿ. ಇನ್ನು PU ಕಾಲೇಜ್ ಸ್ಟಾರ್ಟ್ ಮಾಡಿದ್ದು ನಾನು 2 ವರ್ಷ ಆಯಿತು. ಇವತ್ತು ನಮ್ಮ ಹತ್ರ 293 ಜನ ಇದ್ದಾರೆ. ಅದು ಫಸ್ಟ್ ಬ್ಯಾಚು. ಅದಕ್ಕೆ 30 ಕ್ಲಾಸ್ ರೂಮ್ ಇರೋ ಕ್ಯಾಂಪಸ್ ಇದೆ. ಕ್ಲಾಸ್ ರೂಮುಗಳೇ 30. ಅಂಥ ಕ್ಯಾಂಪಸ್ಸಲ್ಲಿ 293 ಜನನ ಮರಿಯಪ್ಪನ ಬಳದಲ್ಲಿ ನಡೆಸ್ತಿದ್ದೀನಿ. ಲ್ಯಾಬ್ ನಡೆಸಿದ್ದೀವಿ, ಎಕ್ಸಾಮ್ ಬರ್ಸಿದ್ದೀವಿ. ಈಗ 7ನೇ ತಾರೀಕು ಸ್ಟೇಟ್ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಮತ್ತಿಲ್ಲಿ ಬೋಗಸ್ ಏನಂತೆ, CBI ನಿಮಗೆ ತಾನೇ ಕಳಿಸ್ರಿ ನಾಳೆ, IT ನಿಮ್ಗೆ ತಾನೇ ಕಳಿಸ್ರಿ ನಾಳೆ, ED ನಿಮ್ಮದು ತಾನೇ ಕಳಿಸ್ರಿ ನಾಳೆ. ನಿಮಗೆ ತಾಕತ್ತಿದ್ರೆ ಜುಡಿಷಿಯಲ್ ಎನ್ಕ್ವೈರಿ ಮಾಡಿಸ್ರಿ. ಹೋಗಿ ಹೈಕೋರ್ಟ್ಗೆ ಹೋಗಿ ಜುಡಿಷಿಯಲ್ ಎನ್ಕ್ವೈರಿ ಮಾಡಿಸಿ. ವಾಟ್ ರಾಂಗ್ ಇನ್ ಇಟ್?
ನಾನು GST ಕಟ್ಟಿದ್ದೀನಿ, ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀನಿ, ಸುಮ್ಮನೆ ಟಾರ್ಗೆಟ್ ಮಾಡ್ತಾರೆ. ನಾನು ವಿದ್ಯಾರ್ಥಿಗಳ ನಂಬಿಕೆಯಿಂದ ಕಟ್ಟಿರೋನು. ನಾನು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಪರಿಶ್ರಮ ನೀಟ್ ಅಕಾಡೆಮಿ 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಫಸ್ಟ್ PUC PCMಗೂ ಅಡ್ಮಿಷನ್ ಸ್ಟಾರ್ಟೆಡ್. ಅಪ್ಲಿಕೇಶನ್ ಕೊಡ್ತಾಯಿದ್ದೀವಿ, ತೊಗೊಂಡೋಗಿ. ನಾನು ಡಾಕ್ಟರ್ ಮಾಡ್ತೀನಿ ನಿಮ್ಮನ್ನು. ಕೇಂದ್ರದ ತನಿಖಾ ಸಂಸ್ಥೆಗಳು ಯಾವುದಕ್ಕೂ ಕೂಡ ಬಗ್ಗಲ್ಲ ಸರ್. ಸರ್, ಭಯ ಇದ್ದಿದ್ದರೆ ಬಾಯನಕ್ಕೆ ಬಿಡ್ತಿದ್ದೆ. ಮೈ ಟ್ರಾನ್ಸಾಕ್ಷನ್ಸ್ ಆರ್ ಕ್ಲೀನ್. ಬರೋಕ್ಕೆ ಹೇಳಿ ಸರ್, ಬಂದು ಹೋಗೋಕ್ಕೆ ಹೇಳಿ, ಒಂದು ಸಲ ಮೋಟಿವೇಟ್ ಮಾಡ್ತೀನಿ. ಅವ್ರ ಮಕ್ಕಳು ನನ್ನ ಇನ್ಸ್ಟಿಟ್ಯೂಟ್ಗೆ ಸೇರ್ತಾರೆ, ನಂಬಿಕೆ ಇದೆ ನನಗೆ. ಓಕೆ, ಇದಿಷ್ಟು ಪ್ರದೀಪ್ ಈಶ್ವರ್ ಅವರ ಮಾತಾಗಿರ್ತಕ್ಕಂಥದ್ದು. ದಾವಣಗೆರೆಯಿಂದ ನಾಗರಾಜ್ ಮಗಬೂರ್, ನ್ಯೂಸ್ 18 ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.